ನಾವೀಗ ತೋರಿಸ್ತಾ ಇರೋ ಮ್ಯಾಟ್ಗೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ಉಲ್ಲನ್ನು ಮತ್ತು ಸೂಜಿ. ನಾವು ರೀಸೈಕಲ್ ಬಿನ್ನಲ್ಲಿ ಮಾಡ್ತಾ ಇರೋದ್ರಿಂದ ಇದು ಉಪಯೋಗಿಸ್ತಾ ಇರೋ ಅಂಥ ಹಳೆ ಪ್ಯಾಂಟ್. ಮತ್ತು ಉಲ್ಲನ್ನು ಹೊಸದು, ಆದ್ದರಿಂದ ನಾವು ರೀಸೈಕಲ್ಗೆ ಹಳೇದು ವಾಟರ್ ಪ್ಯೂರಿಫೈನಲ್ಲಿ ಸಿಕ್ಕಿರೋ ಅಂಥದ್ದು ವೇಸ್ಟ್. ಇದು ದಾರ, ಉಲ್ಲನ್ ಬದಲಿಗೆ ಇದನ್ನು ಬಳಸ್ತಾ ಇದ್ದೀವಿ ನಾವು. ಈಗ ನಾವು ಶೇಪ್ ಹಾಕೋಬೇಕು. ಹಾಫ್ ಇಂಚಿಗೆ ಶೇಪ್ ಹಾಕಂತ ಬರಬೇಕು. ಹಾಫ್ ಇಂಚಿಗೆ ಶೇಪ್ ಹಾಕಂತ ಬರಬೇಕು. ಶೇಪ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡೋದನ್ನು ತೋರಿಸ್ತೀನಿ. ಈ ರೀತಿ ಕಟ್ ಮಾಡ್ತಾ ಹೋಗಬೇಕು. ಈಗ ಮಾರ್ಕ್ ಇದೆಯಲ್ಲ, ಇಲ್ಲಿಗೆ ಎಲ್ಲ ಕಟ್ ಮಾಡ್ತಾ ಹೋಗಬೇಕು. ಹಾಂ ನೋಡಿ, ಈಗ ರೆಡಿ ಆಯಿತು. ಈ ಸೈಡು ಮತ್ತು ಆ ಸೈಡು ಹಾಫ್ ಇಂಚಿಗೆ. ಇದು 19, 1 2 3 4 ಈ ಥರ 19 ಇದೆ. ಈ ಕಡೆನೂ ಅಷ್ಟೇ, ಆ ಕಡೆನೂ ಅಷ್ಟೇ. ಈಗ ನೆಕ್ಸ್ಟು ಇದಕ್ಕೆ ಉಲ್ಲನ್ನಲ್ಲಿ ಇದನ್ನು ಮಾಡಿಬಿಟ್ಟು ಬಟ್ಟೆನಲ್ಲಿ ಯಾವ ರೀತಿ ಕಟ್ ಮಾಡಿ ಹೊಲಿಬೇಕಂತ ತೋರಿಸ್ತೀನಿ. ನಾವು ಇಷ್ಟಿಷ್ಟಾಗಲ ಪಟ್ಟಿ ಕಟ್ ಮಾಡ್ಕೊಂಡ್ಬಂದು ಇದನ್ನು ನಾವು ಮಿಷನಲ್ಲಿ ಹೊಲ್ಕೋಬೇಕು. ಈ ರೀತಿ ಇಲ್ಲಿಗೆ ಹೊಲಿಗೆ ಹಾಕಿದರೆ ಈ ರೀತಿ ಪಟ್ಟಿ ಬರುತ್ತೆ ಅಷ್ಟೇ. ನಾವೀಗಾಗಲೇ ಪ್ಯಾಂಟ್ ತೋರಿಸಿದ್ವಲ್ಲ, ಅದರಲ್ಲಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀವಿ. ಆ ಪೀಸ್ನ ಈ ಥರ ಮಡಿಸಿ ಹೊಲಿಬೇಕು. ನೋಡಿ, ಈ ಥರ ಇಲ್ಲಿ ಒಂದ್ಸಲ ಹಿಂಗೆ ಮಡಿಸಿ ಹೊಲಿದು ಇಟ್ಕೋಬೇಕು. ನೋಡಿ, ಈ ಥರ ಇದಿಷ್ಟು ಪೀಸೆ. ಇದು ಮೇಲ್ಭಾಗ, ಇದು ಒಳಭಾಗ. ಈ ಮೇಲ್ಭಾಗ ಇದೆಯಲ್ಲ, ಇದನ್ನು ಮೇಲಕ್ಕೆ ಮಾಡ್ಕೊಂಡು ಈ ಒಳಭಾಗದನ್ನು ಹಿಂಗೆ ಮಡಿಸಿ ಹೊಲಿತಾ ಹೋಗ್ಬೇಕು. ಇದಷ್ಟು ಪೀಸನ್ನು ಇದೇ ರೀತಿ ಹೊಲಿದು ರೆಡಿ ಮಾಡ್ಕೋಬೇಕು. ಈ ರೀತಿ ಒಂದು ಸತಿ ಮಾಡಿಸೋದು, ಇನ್ನೊಂದ್ಸಲ ಮಾಡಿಸಿ ರೆಡಿ ಮಾಡ್ಕೊ. ಇದಿಷ್ಟು ಹೊಲಿದು ರೆಡಿಯಾಗಿದೆ. ಇದಿಷ್ಟು ರೆಡಿಯಾಗಿದೆ. ಈಗ ಇದು ಉಲ್ಲನ್ ಬದಲಿಗೆ ನಾವು ಇದನ್ನು ತಗೊಂಡಿದ್ದೀವಿ. ಇದು ಕೂಡ ತುಂಬ ಗಟ್ಟಿಯಾಗಿದೆ. ಇದನ್ನ
ಈ ಥರ ಮಾಡ್ಕೊಳ್ಳೋದು. ಇಲ್ಲಿ ಬ್ಯಾಕಲ್ಲಿ ಒಂದು ಗಂಟು ಹಾಕಬೇಕು. ಈಗ ಮೂರು ಲೈನ್ ಆಯಿತು. ಈಗ 3 ಆಯಿತು. ಈಗ ನೆಕ್ಸ್ಟು ಇದೇ ಥರ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಳ್ತಾ ಹೋಗಬೇಕು. ಹಾಂ, ಇದು ನೋಡಿ ವಾಟರ್ ಪ್ಯೂರಿಫೈದು, ಆದರೂ ತುಂಬ ಗಟ್ಟಿ ಇದೆ. ಇದನ್ನು ನಾವು ಕಸಕ್ಕೆ ಹಾಕಬೇಕಾಗಿತ್ತು. ಈಗ ನಾವು ಕಸದಲ್ಲಿ ರಸ ಮಾಡ್ತಾ ಇದ್ದೀವಿ. ಇದು ಹಳೆ ಪ್ಯಾಂಟ್ನಲ್ಲಿ ಈ ಥರ ಮಾಡ್ಕೊಂಡಿರೋದು, ಉಪಯೋಗ ಆಗದೆ ಹೋಗಿರೋದು, ಅದರಲ್ಲಿ ಈ ಥರ ಮಾಡ್ತಾ ಇರೋದು. ಇದು ಕೂಡ ಅಷ್ಟೇ, ಕಸಕ್ಕೆ ಎಸೆಯೋ ಅಂಥದ್ರಲ್ಲಿ ನಾವು ಈಗ ರೀಸೈಕಲ್ ಮಾಡ್ತಾ ಇರೋದು, ಪುನಃ ಉಪಯೋಗಕ್ಕೆ ಯೋಗ್ಯ ಆಗೋಂಗೆ ಮಾಡ್ತಾ ಇರೋದು. ನೋಡಿ, ಈಗ ಒಂದು ಕಡೆ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇದೇ ಥರ ಫುಲ್ಲು ಇಲ್ಲಿಂದ ದಾರ ಬರುತ್ತೆ. ಇನ್ನು 2 ಲೈನ್ ಆದರೆ ಇದೊಂದು 2 ಲೈನ್ ಆದರೆ ಫುಲ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು ಲಾಸ್ಟ್ ರೌಂಡಲ್ಲಿದ್ದೀವಿ ನೋಡಿ, ಈ ಥರ. ನೋಡಿ, ಈ ಕಡೆ ಈ ಥರ, ಈ ಕಡೆ ಈ ಥರ, ನೋಡಿ ಈ ಕಡೆ ಈ ಥರ, ಇದೇ ಥರ. ಇನ್ನು ಒಂದೇ ಒಂದು ರೌಂಡ್ ಬಂದರೆ ಮುಕ್ತಾಯ ಆಗುತ್ತೆ. ಇದು ನೋಡಿ, ಇಲ್ಲಿ 1 2 3 ಪ್ರತಿಯೊಂದು ಲೈನಲ್ಲೂ 3 ಎಳೆ ಹಾಕ್ಕೊಂಡು ಬಂದಿದ್ದೀವಿ. ಇದೊಂದಾದರೆ ನೋಡಿ ಫುಲ್ ಆಯಿತು. ಇದು 3, ಇದು 3, ಇದು 3, ಇಲ್ಲಿಗೆ ಮುಕ್ತಾಯ ಆಯಿತು. ಈಗ ಈ ದಾರನ ಕಟ್ ಮಾಡಿಬಿಟ್ಟು ಇಲ್ಲಿಗೊಂದು ಗಂಟು ಹಾಕೊಂಡು ಹಾಗೆ ರೆಡಿ ಆಯಿತು. ಇವಾಗ ಇದು ಈ 3 ಮೇಲಕ್ಕೆ, ಈ 3 ಕೆಳಗೆ, ಈ 3 ಮೇಲಕ್ಕೆ, ಈ 3 ಕೆಳಗಡೆ, ಒಂದೊಂದರಲ್ಲಿ 3 ಥ್ರೆಡ್ ಇದೆ. ಇದು ಮೇಲಕ್ಕೆ, ಇದು ಕೆಳಗಡೆ, ಇದು ಮೇಲಕ್ಕೆ, ಇದು ಕೆಳಗಡೆ. ಇದು ಮೇಲಕ್ಕೆ, ಇದು ಕೆಳಗಡೆ, ಈ ಥರ ಸೇರಿಸ್ಕೊಳ್ತಾ ಹೋಗೋದು. Think too much, feel too little.
ಇಲ್ಲಿ ಇದು ವಾಪಸ್ ಬರುತ್ತೆ ಅಂತ ಗಮ್ ಟೈಪ್ ಅಂಟಿಸಿದ್ದೀನಿ, ಏಕೆಂದರೆ ರೊಟ್ಟು ಗಟ್ಟಿ ಇರಲ್ಲ, ಅದರಿಂದ ಗಮ್ ಟೈಪ್ ಅಂಟಿಸಿದ್ದೀನಿ. I should like to help everyone if possible. Jew, Gentile, black man, white. We all want to help one another. Human beings are like that. We want to live by each other's happiness, not by each other's misery. We don't want to hate and despise one another. In this world, there's room for everyone, and the good earth is rich. We think too much and feel too little. ಅಷ್ಟು ಆಗಿದೆ, ಇನ್ನು 2 ಪಟ್ಟಿ. ಎಂಡಿಂಗು ಇದು ಲಾಸ್ಟಿಗೆ ಬಂದೊಂದೇ ಸೇರಿಸ್ಬೇಕು, ಇದಿಷ್ಟೇ ಇರೋದ್ರಿಂದ ಇದನ್ನು ಗುಚ್ಕೊಂಡ್ಬಿಟ್ಟು ಈ ಥರ ಎಂಡಿಂಗ್ ಬರುತ್ತೆ ಮುಚ್ಕೊಂಡು.
hate and despise one another. In this world, there's room for everyone. The earth is rich. ಈ ಥರ ಎಡ್ಜೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಇಲ್ಲಿಗೆ ಇದು ಹುಲ್ಲನ್ನು ಏರಿಸ್ಕೊಂಡಿದ್ದೀನಿ. We think too much, feel too little. ಇದನ್ನು ಹಿಂಗೆ ತೆಗೆದುಬಿಟ್ರೆ ಬರುತ್ತೆ. ತೆಗೆದುಬಿಟ್ರೆ ಈ ಥರ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಈ ದಾರ ಹೊರಗಡೆ ಹೋಗಬಾರ್ದು ಅಂತ ಇವೆರಡನ್ನು ಸೇರಿಸಿ ಇಲ್ಲಿ ಜಾಯಿಂಟ್ ಮಾಡ್ತಾ ಹೋಗಬೇಕು. ಆವಾಗ ಪಾಸ್ ಆಗಲ್ಲ ದಾರ ಎರಡು ಕಡೆ. ಈ ಬಟ್ಟೆ ಬಿಟ್ಟನ್ನು ಪಾಸ್ ಆಗಲ್ಲ. ಒಂದು 2-3 ಗಂಟೆ ಹಾಕಿ ಹೊಲಿಗೆ ಹಾಕ್ಬಿಡ್ರಿ. ಇದು ಹೊರಗಡೆ ಬರ್ದಲೇ ಇರೋಂಗೆ ಎಲ್ಲ ಕಡೆನೂ ಹೊಲಿಗೆ ಹಾಕಿದ್ದೀನಿ. ಈ ಹುಲ್ಲನ್ನು ಹೊರಗಡೆ ಪಾಸ್ ಆಗಲ್ಲ. ಇದು ಎಂಡ್ ಆಯಿತು. ಲಾಸ್ಟಿಗೆ ಗಂಟು ಹಾಕಿ ಹರಿದ್ಬಿಡ್ರಿ. ನೆಕ್ಸ್ಟು ಇದು ನೋಡಿ ಫುಲ್ ಆಯಿತು. ಇದು ನಿಮಗೆ ಸಾಕಾಗಿ ಇದು ಫಿನಿಶ್ ಆಯಿತು. ಒಂದು ಕಡೆ ಫುಲ್ ಫಿನಿಶ್ ಆಯಿತು. ಈ ಕಡೆನೂ ಕೂಡ ಇದೇ ಥರ ಫಿನಿಶ್ ಮಾಡ್ತೀನಿ. ಇದು ನಿಮಗೆ ಸಾಕಾಗಲಿಲ್ಲ ಅಂತಂದರೆ ಇಲ್ಲಿ ಒಂದು ಹುಲ್ಲನ್ನು ತಗೊಂಡು ಚೈನ್ ಸ್ಟಿಚ್ ಹಾಕಬೇಕು. ಇದಕ್ಕೆ ಚೈನ್ ಸ್ಟಿಚ್ ಅಂತಾರೆ. ನಾವು ಕನ್ನಡದಲ್ಲಿ ಸರಪಳಿ ಹೊಲಿಗೆ ಅಂತ ಹೇಳ್ತೀವಿ. ಇದು ಬಟ್ಟೆ ತುಂಬ ಹಾರ್ಡ್ ಇರೋದ್ರಿಂದ ನಾವು ಸೂಜಿನಲ್ಲಿ ಇದು ಮಾಡೋಕ್ಕಾಗಲ್ಲ. ಆದ್ದರಿಂದ ನೋಡ್ರಿ ಇದು ಸರಪಳಿ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಇದೇ ಥರ ಫುಲ್ ಹಾಕ್ಕೊಂಡು ಹೋಗಬೇಕು. ಈ ಥರ ಫಿನಿಶಿಂಗ್ ಈ ಕಡೆನೂ ಮಾಡಿ ನೆಕ್ಸ್ಟ್ ಈ ಸರಪಳಿ ಹೊಲಿಗೆ ಹಾಕ್ಕೊಂಡು ಹೋದರೆ ಫಿನಿಶ್ ಆಗುತ್ತೆ. Gentile, like man white. We all want to help one another. Human beings are like that. We want to live by each other's happiness, not by each other's misery. We don't want to hate and despise one another. In this world, there's room for everyone. The good earth is rich. ಈಗ ಮುಗೀತು. ಲಾಸ್ಟಿಗೆ ಇದರೊಳಗೆ ಗಂಟು ಹಿಂಗೆ ಹೇಳಿದ್ರೆ ಬಂದುಬಿಡುತ್ತಲ್ಲ, ಅದಕ್ಕೆ ಒಂದು ಗಂಟು ಹಾಕ್ಕೋಬೇಕು. ಲಾಸ್ಟಿಂದ ಈ ಹೊರಗೆ ತೊಗೊಂಡೋಗಿ ದಾರ ತೊಗೊಂಡೋಗಿ ಇಲ್ಲಿ ಗಂಟು ಹಾಕಿ ಕಟ್ ಮಾಡಿದ್ದಾಯಿತು. ಈಗ ನೆಕ್ಸ್ಟು